ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ಚಾಪರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಹಸಿ ವಟಾಣಿಯನ್ನು ಹಾಕ್ತಾ ಇದ್ದೀನಿ ರೀ. ಈಗಂತೂ ಸೀಸನ್ ಅದ್ರಿ, ತುಂಬ ಚೆನ್ನಾಗಿರೋ ವಟಾಣಿ ಬರ್ತಾವೆ ನೋಡಿ. ನಿಮ್ಮ ಕಡೆ ಚಾಪರ್ ಇಲ್ಲ ಅಂದ್ರೆ ನೀವು ಇದನ್ನು ಮಿಕ್ಸಿಗೂ ಹಾಕೋಬೋದು ನೋಡಿ. ಒಂದು ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಮಿಕ್ಸಿಗೆ ಹಾಕೊಂಡ್ರಂದ್ರೆ ನೀವು ಆನ್ ಆಫ್ ಮಾಡಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡು ತೊಗೋಬೇಕು ನೋಡಿ. ಫೈನ್ ಪೇಸ್ಟ್ ಥರ ಬೇಡ್ರಿ ನೋಡಿ. ತರಿಯಾಗಿನೇ ನೋಡಿ, ಮಿಕ್ಸಿಗೆ ಹಾಕೊಂಡ್ರು ನೀವು ಏನು ಮಾಡಿರಿ, ತರಿಯಾಗಿನೇ ಗ್ರೈಂಡ್. ಇಲ್ಲ ಈ ಚಾಪರ್ ಐತಿ ಈ ರೀತಿ ಅಂದ್ರೆ ನೀವು ಈ ರೀತಿ ಮಾಡಿ ತೊಗೊರಿ, ಚಾಪ್ ಮಾಡ್ತೀವಿ. ಇದನ್ನ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ, ಆಮೇಲೆ ಯೂಸ್ ಮಾಡ್ತೀನಿ. ಇನ್ನೊಂದು ಪಾತ್ರೆಗೆ ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂಕಾಳನ್ನು ತಿಕ್ಕಿ ಹಾಕೊಂಡ್ರಿ. ಅರ್ಧ ಸ್ಪೂನ್ ಆಗಷ್ಟೇ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾ ಇದ್ದೀನಿ. 2 ಸ್ಪೂನ್ ಆಗಷ್ಟೇ ಚಿರೋಟಿ, ಕ್ರಿಸ್ಪಿ ಆಗ್ಲತ್ತ ಹೇಳಿ ಚಿರೋಟಿ ರವೆನ ಹಾಕಿದ್ದೀನಿ. ಚಿರೋಟಿ ರವೆ ಇಲ್ಲಾಂದ್ರೆ ಉಪ್ಪಿಟ್ಟು ರವೆಯನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇವತ್ತು ಗೋಧಿ ಹಿಟ್ಟಿನಿಂದ ನಾನು ಇವತ್ತು ಕಚೋರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೋಡಿ. 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ನೋಡಿ. ಆಗ ಇದನ್ನ ಏನು ಹಸಿ ವಟಾಣಿಯನ್ನು ಏನು ಮಾಡಿಟ್ಟಿದ್ದಲ್ರಿ, ಅದನ್ನು ತರಿಯಾಗಿನೇ ಮಾಡ್ಕೊಂಡೆ ನೋಡಿರಿ. ಇದೇ ರೀತಿನೇ ಮಾಡೋದು ನೋಡಿ. ಕೆಲವರು ಸ್ಟಫ್ ಮಾಡ್ತಾರೆ, ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ನೋಡಿರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ. ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿರಿ. ಅರಿಶಿನ ಒಂದು ಮರ್ತಿದ್ದೆ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸ್ವಲ್ಪ ಅರಿಶಿಣ ಪುಡಿ, ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿಣ ಪುಡಿಯನ್ನು ಹಾಕಿದ್ದೀನಿ. ಈಗ ಇದನ್ನು ನೋಡಿರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅದೇ ಜಾರ್ ಒಳಗನೆ ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಒಂದು 10 ನಿಮಿಷ ಇಡ್ತೀನಿ ರೀ. ಹಾಕಿರುವ ರವೆ ಹಿಟ್ಟು ಚೆನ್ನಾಗಿ ನೆನಿಲಿರಿ. ಅನ್ಕತಕ್ಕ ಇದನ್ನ ಏನು ಮಾಡ್ತೀನಿ, ಸೈಡಿಗೆ ಇಡ್ತೀನಿ ನೋಡಿರಿ. ಇದನ್ನು ಮುಚ್ಚಿಡೋಣ್ರಿ ನೋಡಿ. ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ತರಿಯಾಗಿನೇ ಮಾಡ್ಕೋಬೇಕು ಅದನ್ನು. ಅದಕ್ಕೆ ನಾನು ಇನ್ನೊಂದು ಕಡಾಯಿಗೆ ಏನು ಮಾಡ್ತಾ ಇದ್ದೀನಿ, 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ಲಿರಿ ನೋಡಿ. ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾ ಇದ್ದೀನಿ ರೀ. ಜೀರಿಗೆ ಫ್ರೈ ಆಗಲಿರಿ. ಜೀರಿಗೆ ಫ್ರೈ ಆದಮೇಲೆ 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ತುರಿದಿರುವ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಆ ಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ ಇದು ಬೇಯ್ದ್ಮೇಲೆ ನಾನು ಇದಕ್ಕೆ ಎಣ್ಣೆಯಲ್ಲಿನೇ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ ರೀ. ಎಣ್ಣೆಯಲ್ಲಿ ಹಾಕೋದ್ರಿಂದ ಏನಾಗ್ತದೆ, ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ. ಅದು ಅರಿಶಿನ ಫ್ರೈ ಆದಮೇಲೆ ಇಲ್ಲಿ 1.5 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ ನೋಡಿ. ನಾನು ಇವತ್ತು ಆಲೂಗಡ್ಡೆ ಸ್ಟಫಿಂಗ್ ಮಾಡ್ಕೋತಾ ಇದ್ದೀನಿ. ಈ ಕಡಲೆಬೇಳೆ ಹಿಟ್ಟನ್ನು ಚೆನ್ನಾಗಿ ಹುರಿದ್ಬಿಟ್ಟು ತೊಗೊಳ್ರಿ. ಹಸಿ ವಾಸನೆ ಹೋಗೋರ್ಗು ಹುರಿದ್ಬಿಟ್ಟು ತೊಗೋಬೇಕು ರೀ. ಆ ಆಲೂಗಡ್ಡೆ ಒಳಗಿನ ಮಾಯ್ಶ್ಚರ್ ಇದೇನಾಗ್ತದೆ ರೀ, ಕಡಲೆಬೇಳೆ ಹಿಟ್ಟು ಅದೇನು ಹೀರ್ಕೋತದೆ. ಅದಕ್ಕೆ ಕಡಲೆಬೇಳೆ ಹಿಟ್ಟನ್ನು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಿದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡಿಬಿಟ್ಟು ಹಾಕೋರಿ ನೋಡಿ. ಈಗ ನಾನು 2 ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಾಂದ್ರೆ ನೀವು ಹಾಗೆ ಹಾಕಿಬಿಟ್ಟು ಚಿಕ್ಕ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಕ್ರಿ, ನಡೀತದೆ. ಈಗ ಉಳಿದಿರುವ ಮಸಾಲೆಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲನ್ನು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ ನೋಡಿ. ಅರ್ಧ ಸ್ಪೂನ್ ಆಗಷ್ಟೇ ಚಾಟ್ ಮಸಾಲನೂ ಹಾಕ್ಬೋದು, ಆಮ್ಚೂರ್ ಪೌಡ್ರನ್ನಾದ್ರೂ ಹಾಕ್ಬೋದು. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ. ಈ ಸ್ಟಫಿಂಗನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಇನ್ನೂವರೆಗೂ ನಾನು ಉಪ್ಪು ಹಾಕಿಲ್ಲ. ಉಪ್ಪು ಏನು ಮಾಡ್ತೀನಿ ರೀ, ನಾನು ಲಾಸ್ಟಿಗೆ ಹಾಕೋತೀನಿ ನೋಡಿ. ಆ ಕಡಲೆಬೇಳೆ ಹಿಟ್ಟು ಹಾಕೋದ್ರಿಂದ ಏನಾಗ್ತದೆ, ಅದ್ರೊಳಗಿನ ಮಾಯ್ಶ್ಚರ್ ಎಲ್ಲ ಅದು ಏನಾಗ್ತದೆ, ಭಾಳ ಇದನ್ನು ಅನ್ನಿಸ್ತಿರ್ತದಲ್ರಿ, ಅದು ಡ್ರೈ ಆಗಿಬಿಡ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಮಿಕ್ಸ್ ಮಾಡ್ಕೊಂಡು ನಾನು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಏನು ಮಾಡ್ತೀನಿ ರೀ, ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ನಾನು ಬೇರೆ ಪ್ಲೇಟಿಗೆ ಹಾಕೋತೀನಿ ನೋಡಿ. ಈಗ 10 ನಿಮಿಷ ಆಗಿದ್ರೆ ಹಿಟ್ಟನ್ನು ನೆಂದಿರ್ತದೆ. ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ತೊಗೋತೀನಿ ನೋಡಿರಿ ನೋಡಿ. ನಾದಿ ತೊಗೊಂಡಿದ್ದೀನಿ. ಈಗ ನೋಡಿರಿ ಎಷ್ಟೇ ಭಾಳ ದಪ್ಪನ ತೊಗೊಬಾರ್ದು, ಪುರಿ ಸೈಜ್ ಅಷ್ಟೇ ಉಳ್ಳಿಯನ್ನು ತೊಗೊಂಡ್ಬಿಟ್ಟು ನೋಡಿ. ನಿಮಗೆ ಯಾವ ರೀತಿ ಈಸಿ ಆ ರೀತಿ ಮಾಡಿರಿ. ಕೈಯಲ್ಲಿ ಈ ರೀತಿ ಮಾಡ್ಕೊಳಕ್ಕೆ ಬರಲಿಲ್ಲ ಅಂದ್ರೆ ಗುಂಡನ್ನು ಮಾಡಿ ಸ್ವಲ್ಪ ಲಟ್ಟಿಸ್ಬಿಟ್ಟು ನೀವು ಏನು ಮಾಡ್ಬೋದು, ಆ ಸ್ಟಫಿಂಗನ್ನು ಹಾಕೋಬೋದು ನೋಡಿರಿ. ನೋಡಿ ಈ ರೀತಿ ನನ್ನ ಕೈ ಇಲ್ಲ, ನಮಗೆ ಈ ರೀತಿ ಬರಲ್ಲ ಅಂದ್ರೆ ನೀವೇನು ಮಾಡಿರಿ, ಸ್ವಲ್ಪ ಇಷ್ಟನ್ನು ಲಟ್ಟಿಸ್ಬಿಟ್ಟು ಆಮೇಲೆ ಈ ರೀತಿ ಸ್ಟಫಿಂಗನ್ನು ಹಾಕಿಬಿಟ್ಟು ನೋಡಿ. ಮೋದಕದ ಮಾಡ್ತಿರ್ತೀವಲ್ಲ ಆ ರೀತಿ ಮಾಡಿಬಿಟ್ಟು, ಅಥವಾ ಹೋಳಿಗೆ ಅದು ಮುಂದೆ ಮಾಡ್ತಿರ್ತೀವಲ್ಲ ಈ ರೀತಿ ಮಾಡಿ ಪ್ಯಾಕ್ ಮಾಡಿರಿ. ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಅಲ್ಲೇ ನೋಡಿರಿ ನೀಟಾಗಿ ಈ ರೀತಿ ಮಡಿಚಿಬಿಟ್ಟು ತಗೋರಿ ನೋಡಿ. ಆಮೇಲೆ ಸ್ವಲ್ಪನೇ ಕೈಯಿಂದ ನೋಡಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿರಿ. ಎಲ್ಲ ಕಡೆ ಸ್ಟಫಿಂಗ್ನು ನೀಟಾಗಿ ಏನಾಗ್ತದೆ, ಸ್ಪ್ರೆಡ್ ಆಗ್ತದೆ ರೀ ಅದ್ರೊಳಗೆ ನೋಡಿ. ಒಂದನ್ನು ಮಾಡಿಬಿಟ್ಟು ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿಬಿಡಿ ನೋಡಿ. ಇದು ನಿಮ್ಗೆ ಎಣ್ಣೆ ಬೇಡ ಅಂದ್ರೆ ಸ್ವಲ್ಪ
ಸ್ವಲ್ಪ ಎಣ್ಣೆ ಹಾಕಿ ಶಾಲೋ ಫ್ರೈನು ಮಾಡ್ಕೋಬೋದು. ನಾನಿಲ್ಲ ಎಣ್ಣೆ ಕಾಯ್ಲಕ್ಕೆ ಇಟ್ಟೇನ್ರಿ, ನಾನು ಡೀಪ್ ಫ್ರೈ ಮಾಡಿಬಿಟ್ಟೇ ತೊಗೊಳಕಿದ್ದೀನಿ. ನೋಡಿ ಹಸಿ ಬಟಾಣಿ ಸೀಸನ್ದಾಗ ಈ ರೀತಿ ಬಟಾಣಿ ಕಚೋರಿ ಅಂತೂ ಖಂಡಿತನೂ ಟ್ರೈ ಮಾಡಿ ನೋಡಿರಿ, ತುಂಬಾ ಚೆನ್ನಾಗಿರ್ತದೆ. ನೋಡಿ ಇನ್ನೊಂದನ್ನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನು. ನೋಡಿ ಆ ಬಟಾಣಿ ಸ್ಟಫಿಂಗ್ಕಿಂತ ಈ ರೀತಿ ಹಿಟ್ಟಿನಲ್ಲಿ ಹಾಕಿ ಮಾಡ್ರೆ ಅದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ಗೋಧಿ ಹಿಟ್ಟು ರವೆ ಇರೋದ್ರಿಂದ ಎಣ್ಣೆನೂ ಹಿರ್ಕೊಳ್ಳಲ್ಲ, ಮತ್ತು ನೋಡಿ ಮೈದಾ ಬಳಸಿಲ್ಲ, ಹೆಲ್ದಿಯಾಗಿಯೇ ಮಾಡ್ಕೋಬೋದು. ನೋಡಿ 2 ಮಾಡಿ ತೋರಿಸಿದ್ದೀನಿ, ಇನ್ನೊಂದು 2 ರೆಡಿ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ. ನೋಡಿ ಎಣ್ಣೆನೂ ಚೆನ್ನಾಗಿ ಕಾಯ್ದೈತಿ. ಲೋ ಫ್ಲೇಮ್ದಲ್ಲಿ ಇಟ್ಟನೇ ಚೆನ್ನಾಗಿ ಕರೆದು ಬಿಟ್ಟು ತೊಗೊರಿ, ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ನೋಡಿ ಹೊರಗಡೆಯಿಂದ ಅಷ್ಟೇ ಡೀಪ್ ಫ್ರೈಡ್ ಆಗಿ ಒಳಗಡೆಯಿಂದ ಚೆನ್ನಾಗಿ ಬೇಯ್ದಿರೋದಿಲ್ಲ ರೀ. ಇನ್ನೊಂದು ಸ್ವಲ್ಪ ಅದೊಂದು ಸ್ವಲ್ಪ ಲೇಯರ್ ದಿಪ್ಪ ಇರ್ತದಲ್ಲ ಗೋಧಿ ಹಿಟ್ಟಿಂದ, ಅವಾಗಿನ ಒಳಗೆ ಹಸಿ ಅನ್ನಿಸ್ತಿರ್ತದೆ ರೀ. ಅದಕ್ಕೆ ಲೋ ಫ್ಲೇಮ್ದಲ್ಲಿಟ್ಟು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಏನು ಮಾಡಿರಿ, ಕರೆದ್ಬಿಟ್ಟು ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊರಿ. ಒಂದು ಸ್ವಲ್ಪ ಆ ರವೆಯಿಂದ ತುಂಬ ಕ್ರಿಸ್ಪಿ ಆಗ್ಬರ್ತಾವೆ, ಮತ್ತು ಒಂಚೂರು ಎಣ್ಣೆ ಹಿಡಿಯಲ್ಲ ರೀ. ನೋಡಿ ಬಿಸಿ ಬಿಸಿ ಈಗಂತೂ ಚಳಿಗೆ ಸಾಯಂಕಾಲ ಟೀ ಕಾಫಿ ಜೊತೆ ಅಥವಾ ಸಾಯಂಕಾಲ ಸ್ನ್ಯಾಕ್ಸಿಗೆ ಈ ರೀತಿ ಹಸಿ ಬಟಾಣಿ ಕಚೋರಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿರಿ ಸಮೀಪದಿಂದನೂ ತೋರಿಸ್ತೀನಿ. ನಾನು ಮೆಣಸಿನ್ಕಾಯಿನ ಕರೆದು ಬಿಡ್ತಗೊಂಡು ನೋಡಿರಿ, ಅದ್ರ ಕ್ರಿಸ್ಪಿನೆಸ್ಸನ್ನು ನೋಡಿರಿ. ನೀವು ಇದನ್ನು ಸ್ವೀಟ್ ಚಟ್ನಿ ಜೊತೆ, ಗ್ರೀನ್ ಚಟ್ನಿ ಜೊತೆ, ಸಾಸ್ ಜೊತೆ ಸರ್ವ್ ಮಾಡ್ಬೋದು. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ನೋಡಿರಿ ಮಟರ್ ಕಚೋರಿ ಅಂತಲೂ ಕರಿಬೋದು, ಅಥವಾ ಹಸಿ ಬಟಾಣಿ ಗೋಧಿ ಹಿಟ್ಟಿನ ಕಚೋರಿನೂ ಅಂತ ಕರಿಬೋದು. ಈ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್